ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ರಾಜ್ಯ ಬಿಜೆಪಿ ಪಾಳಯದಲ್ಲಿ ರಾಜಕೀಯ ಬಿರುಗಾಳಿ ಶುರುವಾಗಿದೆ. ಡಿ.ವಿ. ಸದಾನಂದ ಗೌಡರ ಆಡಿಯೋ ಎನ್ನಲಾದ ಒಂದು ಆಡಿಯೋ, ರಾಜಕೀಯ ಆಡಿಯೋ, ಒಂದು ಸಂಭಾಷಣೆ ರಾಜ್ಯ ಬಿಜೆಪಿ ಪಾಳಯದಲ್ಲಿ ತಲ್ಲಣವನ್ನ, ಕಂಪನವನ್ನ, ರಾಜಕೀಯ ಕಂಪನವನ್ನ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಪರಸ್ಪರ ರಾಜಕೀಯ ಕೆಸರೆರಚಾಟವನ್ನ ಬಿಜೆಪಿಯ ನಾಯಕರು ಮಾಡಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಚುನಾವಣೆಗೆ, ಮುಂದಿನ ವಿಧಾನಸಭಾ ಚುನಾವಣೆಗೆ ಬಹಳ ತಯಾರಿಯನ್ನ ಮಾಡಿಕೊಳ್ಳುವ ಯೋಚನೆಯನ್ನ ದೂರದ ಆಲೋಚನೆಯನ್ನ ಮಾಡ್ತಿರುವಂತ ಬಿಜೆಪಿಯಲ್ಲಿ ಇನ್ನೂ ಶೀತಲ ಸಮರ, ಇನ್ನೂ ಬಣ ಬಡಿದಾಟ, ಇನ್ನೂ ಹಾಗೆ ದ್ವೇಷ ಹೆಚ್ಚಾಗ್ತಾ ಇದೆ. ಈ ಸ್ಥಿತಿಯನ್ನ ನೋಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡ ಸಾಧನೆಯನ್ನ ಮಾಡುತ್ತಾ ಅಥವಾ ಏನಾದ್ರೂ ಹೊಸ ಮ್ಯಾಜಿಕ್ ಆಗತ್ತಾ? ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಪ್ಪದೇ ತಿಳಿಸಿ ಸ್ನೇಹಿತರೆ. ರಾಜ್ಯ ಬಿಜೆಪಿ ಪಾಳೆಯಲ್ಲಿ ಪಾಳಯದಲ್ಲಿ ಒಂದು ದೊಡ್ಡ ರಾಜಕೀಯ ಬಿರುಗಾಳಿ ಒಂದು ರೀತಿ ಬಿಜೆಪಿಯನ್ನ ಆತಂಕಕ್ಕೆ ಈಡು ಮಾಡಿದೆ. ಕಾರಣ ಏನು ಅಂದ್ರೆ, ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಡಿ.ವಿ. ಸದಾನಂದ ಗೌಡ ಅವರು ಏನು ಹೈಕಮಾಂಡ್ ನ ಯಾರೋ ಒಬ್ಬ ನಾಯಕರ ಜೊತೆ ಮಾತನಾಡಿದ್ದಾರೆ ಎನ್ನುವಂತ ಒಂದು ಆಡಿಯೋ ಕ್ಲಿಪ್ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಎಲ್ಲಾ ಮಾಧ್ಯಮಗಳಲ್ಲೂ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಅದರಲ್ಲಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ವಿಡಿಯೋದಲ್ಲಿ ಏನೇನ್ ಸಂಭಾಷಣೆ ಇದೆ ನೋಡ್ರಿ. ಇನ್ನೊಂದು 6 ತಿಂಗಳಷ್ಟೇ, ಇನ್ನೊಂದು 6 ತಿಂಗಳವರೆಗೂ, ಅಂದ್ರೆ 6 ತಿಂಗಳಲ್ಲ, ನವೆಂಬರ್ ತಿಂಗಳವರೆಗೂ ಅಷ್ಟೇ ನಾವು ವೇಟ್ ಮಾಡೋಣ. ಆಮೇಲೆ ವಿಜೇಂದ್ರ ಅವ್ರನ್ನ ಕಿಕ್ ಔಟ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರಿಗೆ ಅಲ್ಲಿಗೆ 3 ವರ್ಷ ಆಗತ್ತೆ. ಸೊ ಅಲ್ಲಿವರೆಗೂ ನಾವು ಸುಮ್ಮನೆ ಇರಬೇಕು, ಅಲ್ಲಿವರೆಗೂ ಸುಮ್ಮನೆ ಇರ್ಬೇಕಾಗತ್ತೆ. ಆಗ ಈಗೇನಾದ್ರೂ ನಾವು ಖ್ಯಾತೆ ತೆಗೆದ್ರೆ ಅಥವಾ ಈಗೇನಾದ್ರೂ ಸಮಸ್ಯೆ ಮಾಡಿದ್ರೆ ಅದು ಲಿಂಗಾಯತರನ್ನ ವಿರೋಧ ಕಟ್ಕೋಬೇಕಾಗತ್ತೆ, ಆಮೇಲೆ ಕಿಕ್ ಔಟ್ ಆಗತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿರುವಂತ ಈ ಆಡಿಯೋ ಬಾಂಬ್ ಬಿಜೆಪಿಯಲ್ಲಿ ದೊಡ್ಡ ಕಂಪನಗಳನ್ನ, ಮತ್ತಷ್ಟು ವೈರುಧ್ಯಗಳನ್ನ, ಮತ್ತಷ್ಟು ಅಸಮಾಧಾನಗಳನ್ನ ಹೆಚ್ಚು ಮಾಡಿದೆ ಮತ್ತು ಬಣ ಬಡಿದಾಟಕ್ಕೆ ಮತ್ತಷ್ಟು ಇಂಬು ಕೊಟ್ಟಂಗಾಗಿದೆ. ಈ ಸಂದರ್ಭದಲ್ಲಿ ಸದಾನಂದ ಗೌಡರು ಇಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಒಪ್ಕೊಳ್ಳೋದಿಕ್ಕಾಗತ್ತಾ, ಅಥವಾ ಸದಾನಂದ ಗೌಡರು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಮಾಡಕ್ಕಾಗತ್ತಾ? ಗೊತ್ತಿಲ್ಲ. ಯಾವುದಕ್ಕೂ ಕೂಡ ಈಗ ಎಲ್ಲವೂ ರೆಕ್ಕೆ ಪೊಕ್ಕ ಕಟ್ಟಿಕೊಳ್ಳುವ ವಿಶ್ಲೇಷಣೆಗಳೇ. ಒಂದು ವೇಳೆ ಅವರು ನಿಜವಾಗಿ ಮಾತನಾಡಿದ್ರೂ ಕೂಡ ಯಾಕೆ ಈ ಹೊತ್ತಲ್ಲಿ ಅಂತ ಮಾತಾಡಿದ್ರು ಅನ್ನೋ ಚರ್ಚೆ ಬರುತ್ತೆ. ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ಪಾಳೆಯದಲ್ಲಿ ಅವರ ವಿರೋಧಿ ಪಾಳೆಯ ತನ್ನ ಅಸಮಾಧಾನವನ್ನ ಹೊರ ಹಾಕ್ತಲೇ ಇದೆ ಅನ್ನೋದು ಗೊತ್ತಾಗತ್ತೆ. ಒಂದು ವೇಳೆ ಆ ಆಡಿಯೋ ನಿಜ ಸುಳ್ಳ ಕ್ಲಾರಿಫಿಕೇಶನ್ ಬೇಕಾಗಿದೆ. ಆದ್ರೆ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರುದ್ಧ ಒಂದು ದೊಡ್ಡ ಟೀಮ್, ಅವರ ರಾಜಕೀಯ ಎದುರಾಳಿಗಳು ಬಿಜೆಪಿಯಲ್ಲಿ ಇರೋದಂತೂ ನಿಜ. ದೆಹಲಿಯಲ್ಲಿ ಬಹಳ ಚರ್ಚೆ ನಡೀತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಒಂದು ರೀತಿಯ ಮುಖಭಂಗ, ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು, ಕ್ರಾಸ್ ವೋಟಿಂಗ್ ಹಾಕಿದ್ದು ಮತ್ತೊಂದಷ್ಟು ಬಿಜೆಪಿಗೆ ಒಂದು ರೀತಿ ಶೇಮ್ ಆಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಕಿಕ್ಔಟ್ ಮಾಡತ್ತೆ, ಅಧಿಕಾರದಿಂದ ಕೆಳಗಿಳಿಸತ್ತೆ ಅಂತ ಲೆಕ್ಕಾಚಾರ ಅವರ ವಿರೋಧಿ ಬಣದ್ದಾಗಿತ್ತು ಅಂತ ಕಾಣುತ್ತೆ. ಆದರೆ ಹೈಕಮಾಂಡ್ ಬಹಳ ಯೋಚನೆ ಮಾಡ್ತಾ ಇದೆ. ಯಾಕೆಂದ್ರೆ ಎಲ್ಲವನ್ನು ಕೂಡ ಈಸಿಯಾಗಿ ಮಾಡೋದಿಕ್ಕೆ ಆಗಲ್ಲ. ಹಾಗೆ ನೋಡಿದ್ರೆ ಬಿಜೆಪಿ ಇನ್ನೂ ಮುಂದಿನ ಚುನಾವಣೆಗೆ ತಯಾರಾಗಿಲ್ಲ. ಆದ್ರೆ ಕಾಂಗ್ರೆಸ್ ಪಾಳೆಯದ ರಾಜತಾಂತ್ರಿಕ ಅಥವಾ ರಣತಂತ್ರಗಳು, ಚುನಾವಣೆಯ ರಣತಂತ್ರ ಅಂತಾನೆ ಖ್ಯಾತಿ ಗಳಿಸಿರುವಂತಹ ಡಿ.ಕೆ. ಶಿವಕುಮಾರ್ ಬಿಜೆಪಿಗಿಂತ 100 ಪಟ್ಟು ಬಹಳ ಫಾಸ್ಟ್ ಆಗಿ ಓಡ್ತಾ ಇದ್ದಾರೆ. ಯಾಕೆಂದ್ರೆ ಬಿಜೆಪಿ ವಿರುದ್ಧ ಇರೋದು ಯಾರು ಅಂದ್ರೆ ಡಿ.ಕೆ. ಶಿವಕುಮಾರ್. ನೀವು ತಂತ್ರಗಾರಿಕೆ ಬೇಕಾ, ನಾನು ತಂತ್ರಗಾರಿಕೆ ಹಾಕ್ತೀನಿ, ಪಟ್ಟಾಕ್ತೀನಿ. ನೀವು ಪಟ್ಟಾಕ್ರೆ ಪ್ರತಿಪಟ್ಟಾಕ್ತೀನಿ. ನೀವು ಧಾರ್ಮಿಕತೆ ಅಂತ ಬಂದ್ರೆ ನಮ್ಮನ್ನ ಡಿ.ಕೆ. ಶಿವಕುಮಾರ್ನ ಮೀರಿಸೋ ಲೆವೆಲ್ಗೆ ಧಾರ್ಮಿಕತೆ ಮಾಡೋದಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಡಿ.ಕೆ. ರೆಡಿ ಇದ್ದಾರೆ. ಅಂದ್ರೆ ಬಿಜೆಪಿಯ ಯಾವುದೇ
ಯಾವುದೇ ತಂತ್ರಕ್ಕೆ ಪ್ರತಿತಂತ್ರ ಕೊಡುವ, ಯಾವುದೇ ಏಟಿಗೆ ಎದುರೇಟು ಕೊಡುವ ಎಲ್ಲ ರೀತಿಯ ಅಸ್ತ್ರಗಳನ್ನು ಡಿ ಕೆ ಶಿವಕುಮಾರ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಆಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಅವರು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದು ನಾನು ಪೂರ್ಣ ಪ್ರಮಾಣದಲ್ಲಿ CM ಆಗಬೇಕು ಅನ್ನುವಂಥ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ. ಇದಂತೂ ನಿಜ. ಹೀಗಿರುವಾಗ BJPಯ ಈ ಪರ್ಫಾರ್ಮೆನ್ಸ್ ನೋಡಿದ್ರೆ, ಇವರ ಈ ತಾಲೀಮನ್ನು ನೋಡಿದ್ರೆ ಇವ್ರನ್ನಿನ್ನೂ ನಿದ್ದೆಯಿಂದ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇಲ್ಲ. ಇನ್ನೂ ಆರಾಮಾಗೆ ಇನ್ನೂ ಏನೋ ಒಂದು ಮ್ಯಾಜಿಕ್ ಆಗತ್ತೆ, ನಮ್ಮ ಅಮಿತ್ ಶಾ ನಮ್ಮ ಮೋದಿ ಏನೋ ಪವಾಡ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕುಳಿತು ಕಾದಂಗೆ ಕಾಣ್ತಾ ಇದೆ. ಆದರೆ DK ಬಹಳ ಆಕ್ಟಿವ್ ಆಗಿ ಏನೇನು ರಾಜಕಾರಣ ಮಾಡಬೇಕು, ಏನೇನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ಯಾರನ್ನ ಸೆಳಿಬೇಕು, ಯಾರನ್ನ ಬಿಡಬೇಕು, ಯಾರಿಗೆ ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋ ಎಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. BJP ಇನ್ನೂ ನಿದ್ದೆಯ ಮೂಡಲ್ಲಿದೆ, ಮುಂಪರಿನ ಮೂಡಲ್ಲಿದೆ. ಅವರು ಒಂದು ಪವಾಡಕ್ಕೆ ಕಾಯ್ತಾ ಇದ್ದಾರೆ. ಇದು BJPಯಲ್ಲಿನ ಸದ್ಯದ ಪರಿಸ್ಥಿತಿ. ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವ ಯೋಚನೆ ಮಾಡುತ್ತಾ? ಕನಸು ಮನಸ್ಸಲ್ಲಾದ್ರೂ ಅಂತ ಒಂದು ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಈ ಬಿಜೆಪಿಗರು ಏನು ಮೊದಲಿನಿಂದಲೂ ಏನು ಪ್ರಯೋಗ ಮಾಡುವ ಹಿಂದುತ್ವ, ಫೈರ್ ಬ್ರ್ಯಾಂಡ್ ಅಥವಾ ಹಿಂದುತ್ವದ ಕೋಮುದ್ವೇಷ ಆಧಾರಿತ ಭಾಷಣಗಳು ಅವೆಲ್ಲ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ. ಹಂಗೆ ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು BJP ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕಾಗಿತ್ತು, ಅಥವಾ CT ರವಿ ಆಗಬೇಕಾಗಿತ್ತು, ಅಥವಾ ಪ್ರತಾಪ್ ಸಿಂಹ ಆಗಬೇಕಿತ್ತು. ಇವರೆಲ್ಲ ಏನು ಹಿಂದುತ್ವದ ವಿಚಾರ ಇಟ್ಕೊಂಡು ಭಾಷಣ ಮಾಡಿದ ತಕ್ಷಣ ಕರ್ನಾಟಕದ ಜನರು ಓಟ್ ಹಾಕಲ್ಲ. ಕರ್ನಾಟಕದ ರಾಜಕಾರಣವೇ ಬೇರೆ, ಕರ್ನಾಟಕದ ಸಂಸ್ಕೃತಿಯೇ ಬೇರೆ, ಕರ್ನಾಟಕದ ಕಲ್ಚರೇ ಬೇರೆ. ಹಾಗಿದ್ರೆ ಯಡಿಯೂರಪ್ಪನವ್ರನ್ನ ಯಾಕೆ ಒಪ್ಕೊಂಡ್ರು ಕರ್ನಾಟಕದ ಜನ? ಯಡಿಯೂರಪ್ಪನವ್ರು ನೀವು ಅಬ್ಸರ್ವ್ ಮಾಡಿ, BS ಯಡಿಯೂರಪ್ಪ ಯಾವತ್ತೂ ಕೂಡ ಕೋಮು ಪ್ರಚೋದಿತ ರಾಜಕಾರಣವನ್ನ ಮಾಡಿದವರೇ ಅಲ್ಲ. ಅವ್ರದ್ದೇನಿದ್ರು ಮೃದು ಹಿಂದುತ್ವ ಅನ್ನೋ ವಿಚಾರಗಳನ್ನ ಅವ್ರು ಹೇಳಲ್ಲ. ಯಡಿಯೂರಪ್ಪನವರ ಒಂದು ರಾಜಕೀಯ ತಂತ್ರಗಾರಿಕೆ ಏನು ಅಂದ್ರೆ, ಅವರು ರೈತ ಹೋರಾಟಗಳನ್ನ, ರೈತರ ಹಿತಗಳನ್ನ, ಹಸಿರು ಶಾಲನ್ನ ಅಪ್ಪಿಕೊಂಡ್ರೆ ಹೊರತು ಅವರು ಕೇಸರಿ ಶಾಲನ್ನ ಮುಟ್ಟಲೇ ಇಲ್ಲ. ಇದು ಯಡಿಯೂರಪ್ಪನವರ ಚಾಣಾಕ್ಷತನ ಮತ್ತು ಕರ್ನಾಟಕದ ಮನಸ್ಥಿತಿ ಏನು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತಿದೆ. ಈ ಕಾರಣಕ್ಕೋಸ್ಕರನೇ ಕರ್ನಾಟಕದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡು ಮತ್ತೆ ಹೇಳಿಕೆಗಳು ಮತ್ತು ಹಿಂದುತ್ವದ ವಿಚಾರಗಳು ಇಲ್ಲಿ ನಡೆಯಲ್ಲ. 5 ಓಟುಗಳು ಕೂಡ ಬರಲ್ಲ. ಯಾಕಂದ್ರೆ ಕರ್ನಾಟಕದ ಕಲ್ಚರೇ ಬೇರೆ ಇದೆ. ಕರ್ನಾಟಕದಲ್ಲಿ ರಾಜಕಾರಣದ ಸಿದ್ಧ ಸೂತ್ರಗಳೇನು ಅಂದ್ರೆ, ಇಲ್ಲಿ ಜಾತಿ ರಾಜಕಾರಣ ಖಂಡಿತ ಇದೆ, ಆಮೇಲೆ ಮೇಲ್ಜಾತಿಗಳ ರಾಜಕಾರಣ ಖಂಡಿತ ಇದೆ, ಜೊತೆಗೆ ಇಲ್ಲಿ ಜಾತ್ಯತೀತ ರಾಜಕಾರಣ ಖಂಡಿತ ಇದೆ, ಇಲ್ಲಿ ಆಮೇಲೆ ದಲಿತ ರಾಜಕಾರಣ, ಆಮೇಲೆ ಹಿಂದುಳಿದ ವರ್ಗದ ರಾಜಕಾರಣ, ಅಲೆಮಾರಿಗಳು, ಇವೆಲ್ಲವೂ ಕೂಡ ಸೇರ್ಕೊಂಡಿದೆ. ಇವೆಲ್ಲವೂ ಸೇರ್ಕೊಂಡು ಯಾರ್ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಸಮುದಾಯದ ವೋಟ್ ಬ್ಯಾಂಕ್ ಕೊಡುತ್ತೆ ಅಂತ ಹೇಳಿ ನಿರ್ಧಾರ ಮಾಡೋದು ಇದೆಯಲ್ಲ, ಅದು ಬಹಳ ಈ ಸೋಷಿಯಲ್ ಇಂಜಿನಿಯರಿಂಗ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ BJP ಸದ್ಯದ ಮಟ್ಟಿಗೆ ನೋಡಿದ್ರೆ ಅವ್ರು ಇನ್ನೂ ಆಟಕ್ಕೆ ಬಂದಿಲ್ಲ, ಇನ್ನೂ ಆಟದಲ್ಲೇ ಇಲ್ಲ ಅವರು. ಆದರೆ ಕಾಂಗ್ರೆಸ್ ಓಡ್ತಾ ಇದೆ. ಹೀಗಿರುವಾಗ BJPಯಲ್ಲಿ ವಿಜಯೇಂದ್ರ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋ ಯೋಚನೆಯನ್ನ ಏನಾದರೂ BJPಯ ಹೈಕಮಾಂಡ್ನವ್ರು ಮಾಡಿದ್ರೆ ಅದು ಮತ್ತೊಂದು ಹೊಡೆತ, ಇರುವ ಶಕ್ತಿಯನ್ನೂ ಕಳ್ಕೊಂಡಂಗಾಗತ್ತೆ. ವಿಜಯೇಂದ್ರ ಏನು ಬಹಳ ತಂತ್ರಗಾರಿಕೆ ಮಾಡ್ತಾರೆ ಅಥವಾ ಅವ್ರು ತುಂಬ ಚಾಣಾಕ್ಷತನ ಅಂತ ಅನ್ನೋದಕ್ಕಿಂತ, ಅಥವಾ ಆ ರೀತಿ ಅವರು ಸಮರ್ಥರು ಅಂತ ಹೇಳೋದಿಲ್ಲ ನಾನು. ಆದರೆ ಯಡಿಯೂರಪ್ಪನವರ ಒಂದು ರೀತಿಯ ಈ ತಾಳ್ಮೆ, ಅವರ ಇನ್ನು ರೈತ ರಾಜಕಾರಣದ ವಿಚಾರಗಳು, ಆಮೇಲೆ ಈ ಜಾತಿ ರಾಜಕಾರಣದ ವಿಚಾರಗಳನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸಿರುವಂಥ ವಿಜಯೇಂದ್ರ ಅದಕ್ಕೆ ಬದ್ಧರಾಗಿ ಹೋಗ್ತಾ ಇದ್ದಾರೆ. ವಿಜಯೇಂದ್ರ ಬದಲಾಗಿ ಮತ್ತೆ ಯಾರನ್ನ, ಸದಾನಂದ ಗೌಡ್ರನ್ನ ಕೂರಿಸ್ಬಿಟ್ಟು ಚುನಾವಣೆ ನಡೆಸೋಕ್ಕಾಗತ್ತಾ? ಎಷ್ಟು ಓಟ್ ಬರ್ಬೋದು, ಎಷ್ಟು ವಲಯಗಳನ್ನು ಅವ್ರು ರೀಚ್ ಮಾಡ್ಬೋದು? ಆಮೇಲೆ ಬಸನಗೌಡ ಪಾಟೀಲ್ ಏನೋ ನಾವು ಅವರ ಪಕ್ಷಕ್ಕೆ ಕರೆತಂದು ಅವ್ರನ್ನ ನಿಲ್ಸಕ್ಕಾಗತ್ತಾ? ಎಷ್ಟು ಓಟ್ ಬರ್ತವೆ? ಹಾಗಾಗಿ
ರಾಜ್ಯ ಬಿಜೆಪಿ ಪಾಳೆಯ ಇಲ್ಲದ ಅವಾಂತರಗಳನ್ನ ಇನ್ನೊಂದಷ್ಟು ತಮ್ಮ ಅಂದ್ರೆ ಮುಸುಕವಾಗಿ ಶೀತಲ ಸಮರವಾಗಿರುವಂಥ ಯುದ್ಧಗಳನ್ನ ಅಥವಾ ಭಿನ್ನಾಭಿಪ್ರಾಯಗಳನ್ನ ಮತ್ತೆ ಜಗಜ್ಜಾಹಿರು ಮಾಡಿಕೊಂಡು ಮತ್ತೆ ತಮ್ಮ ಶಕ್ತಿಯನ್ನು ಇನ್ನಷ್ಟು ಕುಗ್ಗಿಸಿಕೊಳ್ತಾ ಇದ್ದಾರೆ. ಇವ್ರು ಎಷ್ಟು ಕುಗ್ಗುತ್ತಾರೋ ಅಷ್ಟು ಕಾಂಗ್ರೆಸ್ಗೆ ಒಳಿತಾಗತ್ತೆ. ಹಾಗಾಗಿ ಯಾವ ಮ್ಯಾಜಿಕ್ಕು, ಯಾವ ರಣತಂತ್ರ ಏನು ಅನ್ನೋದು ಇನ್ನೂ ಕೂಡ ಬಹಳ ಒಂದು ರೀತಿಯ ಕಷ್ಟ ಸಾಧ್ಯ ಅನ್ನುವಂಥ ಸ್ಥಿತಿಯಲ್ಲಿ BJP ಇದೆ. ಯಾಕೆಂದರೆ ಇವರ ಹಿಂದುತ್ವ, ಇವರ ರಾಮ ಮಂದಿರ, ಇವರ ಮುಸ್ಲಿಂ ದ್ವೇಷ, ಆಮೇಲೆ ಇವರ ಏನು ಇವೆಲ್ಲ ನಡೆಯಲ್ಲ ಕರ್ನಾಟಕದಲ್ಲಿ. ಇಲ್ಲಿ ಏನಿದ್ರು ಡೆವಲಪ್ಮೆಂಟನ್ನು ಕೇಳ್ತಾರೆ, ಇಲ್ಲಿ ಜಾತಿ ರಾಜಕಾರಣಕ್ಕೂ ಆದ್ಯತೆ ಕೊಡ್ತಾರೆ. ಆಮೇಲೆ ಇಲ್ಲಿ ಈ ರೀತಿಯ ಏನು ಧರ್ಮಗಳನ್ನು ಇಟ್ಟುಕೊಂಡು ದೇವರನ್ನ ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಅಂದರೆ ಇಲ್ಲಿ ನಡೆಯಲ್ಲ ಇಲ್ಲಿ. ಹಾಗಾಗಿದ್ರೆ ಯಡಿಯೂರಪ್ಪನವರು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಎಲ್ಲ ತಂತ್ರಗಳನ್ನು ಹೈಕಮಾಂಡ್ ಬಹುಶಃ ಅಧ್ಯಯನ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ನೋಡೋಣ ಇನ್ನೇನಾಗುತ್ತೆ ಅಂತ. SIR ಬೇರೆ ಬಂದಿದೆ, ಅವ್ರಿಗೆ ಬಹುಶಃ SIR ಮೇಲೇನಾದರೂ ಹೋಪ್ ಇರ್ಬೋದೇನೋ. ಕರ್ನಾಟಕದಲ್ಲಿ SIR ಮೂಲಕ ವೋಟ್ಗಳು ಯಾರ ಮತ ಹಕ್ಕು ಕೂಡ ಹೋಗಬಾರ್ದು, ಆ ರೀತಿ ಏನಾರು ಹೋದರೆ ಅದರಲ್ಲಿ ಕುತಂತ್ರ ಆಗತ್ತೆ. ಅದರ ಮೇಲೆ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ BJP ರೇಸ್ನಲ್ಲೇ ಇಲ್ಲ. ಆಮೇಲೆ DKನ ತಡೆಯೋದಕ್ಕೆ ಸದ್ಯಕ್ಕೆ ತಡೆಯೋ ಸ್ಪೀಡ್ ಬೇಕಾ, DK ಸ್ಪೀಡನ್ನು ತಡೆಯುವಂಥ ಬ್ರೇಕ್ ಹಾಕುವಂಥ ಅವರ ರಾಜಕೀಯ ಎದುರಾಳಿಗಳು ಸದ್ಯಕ್ಕೆ ನನಗಂತೂ ಕಾಣ್ತಾ ಇಲ್ಲ. ನೋಡಬೇಕು, ಇನ್ನಾದರೂ BJP ಸ್ವಲ್ಪ ಪುಟ್ಟಿದ್ದೆದ್ದು ಚೇತರಿಸಿಕೊಂಡು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡುವ ಪ್ರಯತ್ನವನ್ನಾದರೂ ಮಾಡಲಿ ಅನ್ನೋದು ನಮ್ಮ ಆಶೆ. ನಮಸ್ಕಾರ.